1957ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಲೋಕಸಭೆಗೆ ಜನಸಂಘದಿಂದ ಆಯ್ಕೆಯಾಗಿದ್ದರು. ನೆಹರು ಅವರು ತಮ್ಮ ಪುಸ್ತಕದಲ್ಲಿಯೂ ಸಹ ವಾಜಪೇಯಿ ಅವರ ಗುಣಗಳ ಕುರಿತು ಉಲ್ಲೇಖಿಸಿದ್ದಾರೆ. ಇಂಥ ಮಹಾನ್ ನಾಯಕನ ಜನ್ಮ ಶತಮಾನೋತ್ಸವವನ್ನು ಜಿಲ್ಲೆಯಾದ್ಯಂತ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ತಿಳಿಸಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಫೆಬ್ರವರಿ 15ರವರೆಗೆ ಅಟಲ್ ಸ್ಮೃತಿ ಸಂಕಲನ ಅಭಿಯಾನ ಆಯೋಜಿಸಲಾಗಿದೆ. ಈ ವೇಳೆ ಅವರಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಯಾರೇ ವ್ಯಕ್ತಿಗಳು ಇದ್ದರೂ ಅವರನ್ನ ಭೇಟಿಯಾಗಿ ಗೌರವಿಸಿ ಅವರ ಬಳಿ ಇರುವ ಮಾಹಿತಿ ಸಂಗ್ರಹ ಮಾಡಲಾಗುವುದು. ಫೆಬ್ರವರಿ 15ರಿಂದ ಮಾರ್ಚ್ 15ರವರೆಗೆ ಅಟಲ್ ಸಮ್ಮೇಳನ ಜಿಲ್ಲೆಯಲ್ಲಿ ಮಾಡಿ ಹಿರಿಯರಿಂದ ವಾಜಪೇಯಿ ಬಗ್ಗೆ ಉಪನ್ಯಾಸ ಮಾಡಿಸಲಾಗುತ್ತದೆ. ರಾಜಕೀಯದಲ್ಲಿ ಅಜಾತ ಶತ್ರುವೆಂದೇ ಖ್ಯಾತರಾಗಿದ್ದ ಅಟಲ್ಜಿ ಅವರ ಬಗ್ಗೆ ಯುವ ಜನತೆಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಜಿಲ್ಲೆ ವಿಭಜನೆ ಅಪ್ರಸ್ತುತ ಸಂಗತಿಯಾಗಿದೆ. ಇರುವ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿಗೆ ಎಲ್ಲ ರಾಜಕಾರಣಿಗಳು, ಶಾಸಕರು ಚಿಂತಿಸಬೇಕು. ಜಿಲ್ಲೆ ಒಡೆದರೆ ಅಭಿವೃದ್ಧಿ ಆಗುತ್ತದೆ ಎನ್ನುವುದು ಅಸತ್ಯವಾಗಿದೆ ಎಂದರು. ಜನವರಿ 14ರಿಂದ ಫೆಬ್ರವರಿ 15ರವರೆಗೆ ಅಟಲ್ ಸ್ಮೃತಿ ಸಂಕಲನ ಮತ್ತು ಪ್ರಚಾರ ಅಭಿಯಾನ ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅವರನ್ನು ಭೇಟಿಯಾಗಿ ಗೌರವಿಸಿ ಅವರಲ್ಲಿರುವಂಥ ಮಾಹಿತಿಗಳನ್ನು ಒಂದು ಕಡೆ ದೃಢೀಕರಣ ಮಾಡುವಂಥ ಕೆಲಸ. ಫೆಬ್ರವರಿ 15ರಿಂದ ಮಾರ್ಚ್ 15ರವರೆಗೆ ಅಟಲ್ ವಿರಾಟ್ ಸಮ್ಮೇಳನ ಅಂತೇಳಿ ಜಿಲ್ಲೆಯಲ್ಲಿ ದೊಡ್ಡ ಸಮ್ಮೇಳನಗಳನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಹಿರಿಯರನ್ನು, ಬೇರೆ ಬೇರೆ ವಿಚಾರ ಇದ್ದವರನ್ನು ಸನ್ಮಾನಿಸಿ ಅವರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನದ ಬಗ್ಗೆ ಒಂದು ಉಪನ್ಯಾಸವನ್ನು ಮಾಡುವ ಮೂಲಕ ಹಲವಾರು ವಿಚಾರಧಾರೆಗಳನ್ನು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ತಿಳಿಸುವಂಥ ಕೆಲಸ. ಈ ಎರಡು ಕೆಲಸಗಳ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರ ಪ್ರಮುಖರು ಮತ್ತು ಜಗದೀಶ್ ಹಿರೇಮನಿಯವರು ಸಂಚಾಲಕರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ನಾನು ಸಂಚಾಲಕರಿದ್ದೇನೆ. ರಾಜೇಶ್ ಭಂಡಾರಿ, ಧೋನಿಯವರು, ರವಿ ಶೆಟ್ಟಿಯವರು, ನಮ್ಮ ಶರ್ಮಿಳಾ ಮಾದನಗಿರಿಯವರು ಇವರು ನಮ್ಮ ಸಮಿತಿಯಲ್ಲಿದ್ದಾರೆ. ಅದೇ ರೀತಿ ಮಂಡಲದ ಅಧ್ಯಕ್ಷರು ಮತ್ತು 2 ಪ್ರಮುಖರ ಸಮಿತಿಯನ್ನು ನಾವು ಮಾಡಿದ್ದೇವೆ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಒಂದು ಅಭಿಯಾನವನ್ನು ನಡೆಸಿದ್ದೇವೆ. ಅದಕ್ಕಾಗಿ ಎಲ್ಲ ಜನ ನಮಗೆ ಸಹಕಾರ ಕೊಡಬೇಕು, ನಮಗೆ ಈ ಇದರಲ್ಲಿ ಭಾಗವಹಿಸಬೇಕು ಅಂತ ಅವರಿಗೆಲ್ಲ ವಿನಂತಿ ಮಾಡ್ತೀವಿ. ಜನಸಂಘ ಅಂತ ಒಂದು ರಾಜಕೀಯ ಒಂದು ವ್ಯವಸ್ಥೆ ಆಗಿತ್ತು ನಮ್ಮಲ್ಲಿ. ಅದರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಆದಮೇಲೆ ಆ ಜನಸಂಘವನ್ನು ನಡೆಸಿಕೊಂಡು ಬಂದವರು ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ ಒಂದು ಒಳ್ಳೆಯದಾದಂಥ ವ್ಯಕ್ತಿ, ಅಜಾತ ಶತ್ರು ಅನ್ನುವಂಥ ಏನು ಭಾವನೆ ಇದೆ. ಹೀಗಾಗಿ ಬಹಳ ಪ್ರಾಮುಖ್ಯತೆ ಹೊಂದಿದಂಥ ವ್ಯಕ್ತಿ ಇರುವುದರಿಂದ ಅವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಒಂದು ಗೌರವಯುತವಾಗಿ ಒಂದು ಪವಿತ್ರವಾದ ಕಾರ್ಯಕ್ರಮ ಅಂತೇಳಿ ಕನ್ಸಿಡರ್ ಮಾಡಿದ್ದಿದೆ. ಹೀಗಾಗಿ ಇವತ್ತಿನ ದಿನ ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರ ಪ್ರಮುಖರು, ಜಗದೀಶ್ ಹಿರೇಮನಿಯವರು ಸಂಚಾಲಕರು. ಹೀಗಾಗಿ 12 ಜನರ ಒಂದು ಸಮಿತಿ ಮಾಡಿ, ಅದೇ ರೀತಿ ಜಿಲ್ಲೆಯಲ್ಲಿಯೂ ಸಹ ನಾನು ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಏನು ಅಭಿಯಾನ ಇದೆ ಇದರ ಜಿಲ್ಲಾ ಸಂಚಾಲಕರಾಗಿ, ಸಹ ಸಂಚಾಲಕರಾಗಿ ರಾಜೇಶ್ ಭಂಡಾರಿಯವರು, ಧೋನಿಯವರು, ಬೆಸಿಲವರು, ಆಮೇಲೆ ಮಾಧ್ಯಮದ ಪ್ರಮುಖ ರವಿ ಶೆಟ್ಟಿಯವರು, ಆಮೇಲೆ ಶರ್ಮಿಳಾ ಮಾದನಗಿರಿಯವರು, ಹೀಗೆ ಒಂದು 4-5 ಜನರ ಒಂದು ತಂಡವನ್ನು ಮಾಡಿ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ನಾವು ಆರಂಭ ಮಾಡಿದ್ದೇವೆ. ಜಿಲ್ಲೆ ಅನ್ನುವಂಥದ್ದು ಏನಿದೆ ಅಲ್ಲ, ಇವತ್ತಿನ ದಿನಕ್ಕೆ ಅದು ಅಪ್ರಸ್ತುತ ಅಂತ ನಾನು ತಿಳ್ಕೊಳ್ತೇನೆ. ಮತ್ತು ಪ್ರತ್ಯೇಕ ಜಿಲ್ಲೆ ಮಾಡುವುದು ರಾಜಕಾರಣಿಗಳ ಕೆಲಸ ಅಲ್ಲ. ಪ್ರತ್ಯೇಕ ಜಿಲ್ಲೆಗೆ ಮಾಡಬೇಕಾಗಿದ್ದಾಗ ಆ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಸರ್ವೆ ಆಗ್ತದೆ, ಮತ್ತೊಂದು ರಿಪೋರ್ಟ್ಗಳ ನಡೀತದೆ. ಪ್ರತ್ಯೇಕ ಜಿಲ್ಲೆ ಮಾಡಲಿಕ್ಕೆ ಮಾಡುವಂಥ ಹೋರಾಟ ಮಾಡೋದಕ್ಕಿಂತ ಇದ್ದಂಥ ಜಿಲ್ಲೆಯನ್ನು ಸಮಗ್ರವಾಗಿ ಇಟ್ಕೊಂಡು ಯಾವ ರೀತಿ ಅದನ್ನು ಅಭಿವೃದ್ಧಿ ಪಡಿಸಬೇಕು. ಯಾಕಂದರೆ ಪ್ರಾದೇಶಿಕವಾದಂಥ ಅನ್ಯಾಯ ಆಗ್ತಾ ಇದೆ ಅಂತ ಜನರಲ್ಲಿ ಸ್ವಲ್ಪ ಕಲ್ಪನೆ ಇದೆ. ಯಾಕಂದರೆ ಆಯಾ ಉಸ್ತುವಾರಿ ಸಚಿವರುಗಳು ಬಂದಾಗ ಆಯಾ ತಮ್ಮ ಕ್ಷೇತ್ರಗಳಿಗೆ ಮಾಡ್ಕೊಳ್ತಾರೆ ಅನ್ನುವಂಥ ಭಾವನೆಯಿಂದ ಜನರಿಗೆ ಪ್ರತ್ಯೇಕ ಜಿಲ್ಲೆಯ ಬಗ್ಗೆ ಕಲ್ಪನೆ ಅಂತ ಇಟ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಪ್ರತ್ಯೇಕ ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ನಗರ ಘಟಕದ ಅಧ್ಯಕ್ಷ ನಾಗೇಶ್ ಕುರುಡೇಕರ್, ರಾಜೇಶ್ ಭಂಡಾರಿ, ಕಿಶನ್ ಕಾಂಬ್ಳೆ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.